ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ ಅಂದ್ರೂ ಆಗಲೇ ಟೈಮ್ ಆಗೋಯ್ತು. ಸೊ ಬರೀ ಟಿಫನ್ ಮಾಡೋಣ ಅಂತ ನಾನು ಇವತ್ತು ಟಿಫನಿಗೆ ಚಪಾತಿ ಪಲ್ಯ ಮಾಡೀನಿ. ಚಪಾತಿ ಉಳ್ಳಾಗಡ್ಡಿ ಪಲ್ಯ ಮಾಡೀನಿ. ಸ್ವಲ್ಪ ಮೊಸರು ಹಾಕ್ಕೊಂಡೀನಿ. ಲೈಟಾಗಿ ಬೆಳಗ್ಗೆ ಟಿಫನ್ ಮಾಡಿಕತ್ತೀನಿ. ಒಂದು ಚಪಾತಿ ತಿಂತೀನಿ. ಮಾಡಿಬಿಡ್ತೀನಿ. ಸೊ ಎಣ್ಣೆ ಬಿಸಿ ಆಯ್ತಲ್ಲ, ಇದನ್ನು ಬಂದ್ ಮಾಡ್ಕೊಂಡ್ಬಿಡ್ತೀನಿ. ಅಷ್ಟೇ ಕೆಲಸ ಮುಗೀತು. ಹಾಗೇನು ಮಾಡ್ಬೋದು, ಬಟ್ ಇಲ್ಲಿ ಏನಾಗಿದೆ ಅಂದರೆ ಮಳೆ ಬರಕತ್ತದಲ್ಲ, ಸೊ ಇವೆಲ್ಲ ಮೆತ್ತಗೆ ಆಗಬಾರ್ದು ಅಂಥೇಳಿ ನಾನು ಇದು ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಂಡೆ ಅಷ್ಟೇ. ಸೊ ಚುರುಮುರಿನ ಒಂದು ಸ್ವಲ್ಪ ಪ್ಯಾಕೆಟ್ ಇನ್ನೂ ಕಟ್ ಮಾಡಿರಲಿಲ್ಲ, ಹಂಗಾಗಿ ಪರವಾಗಿಲ್ಲ. ಆದರೆ ಕಟ್ ಮಾಡಿ ಇಟ್ಟಿವಂದರೆ ಈ ಮಳೆಗೆ ಮೆತ್ತಗಾಗ್ತವೆ. ಆ ಮೆತ್ತಗೆ ಆಗಬಾರ್ದು ಅನ್ನೋದಕ್ಕೆ ಸ್ವಲ್ಪ ಪಾತ್ರೆನ ಬಿಸಿ ಮಾಡ್ಕೋಬೇಕು, ಇಲ್ಲಾಂದರೆ ಎಣ್ಣೆನ ಬಿಸಿ ಮಾಡ್ಕೋಬೇಕು. ಎರಡೂ ಬಿಸಿ ಮಾಡ್ಕೊಡಿ ನಾನು. ಎದಕ್ಕಂದರೆ ಇವು ಜಲ್ದಿ ಮೆತ್ತಗಾಗೋದು ಬೇಡ ಅಂತ, ಒಂದು ಸ್ವಲ್ಪ ಕ್ರಿಸ್ಪಿ ಇರಲಿ ಅಂಥೇಳಿ. ಸೊ ಇದನ್ನು ನೀಟಾಗಿ ಈ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಜೊತೆಗನ ಸ್ವಲ್ಪ ಖಾರ ಉಪ್ಪು ಹಾಕ್ಕೊಂಡ್ರೆ ಅದು ಹಿಡ್ಕೋತದೆ. ಇದಕ್ಕೆ ಎಣ್ಣೆ ಯಾಕೆ ಹಾಕಬೇಕಂತಂದರೆ ಖಾರ ಮತ್ತು ಉಪ್ಪು ಹಿಡ್ಕೋಬೇಕು ಅನ್ನೋದಕ್ಕೆ ಎಣ್ಣೆ ಹಾಕಿನ ಖಾರ ಸ್ವಲ್ಪ ಹಾಕಿನ ಹುಡುಗರು ಸಲುವಾಗಿ ಅಂಥೇಳಿ ನೀವು ಹಾಕಿರಿ, ಚೆಂದ ಕಲರ್ನೂ ಎಲ್ಲ ಬರ್ತದೆ. ಮತ್ತು ಇಲ್ಲಾಂದ್ರೆ ಇವರು ತಿನ್ನಂಗಿಲ್ಲ ಹುಡುಗರು ಅಂಥೇಳಿ ನಾನು ಸ್ವಲ್ಪ ಖಾರ ಕಮ್ಮಿ ಹಾಕೀನಿ. ಖಾರ ಉಪ್ಪು ಹಾಕಿ ಸ್ವಲ್ಪ ನೀಟಾಗಿ ಕಲಿಸ್ಕೊಳ್ಳೋದು. ಇದನ್ನು ಎಣ್ಣೆ ಹಾಕಿಲ್ಲ ಅಂದ್ರೆ ಖಾರ ಹಿಡ್ಕೊಳಂಗಿಲ್ಲ. ಆಮೇಲೆ ಹಸಿ ಎಣ್ಣೆ ಹಾಕಿದ್ರೆ ವಾಸನೆ ಬರ್ತದೆ ಅನ್ನೋದಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಮಾಡ್ಕೊಂಡಂಗೂ ಆಯಿತು. ಪಾತ್ರೆ ಬಿಸಿ ಮಾಡ್ಕೊಂಡ್ರೆ ಓಕೆ. ಸ್ವಲ್ಪ ಚೆಂದಾಗಿ ಹಿಂಗೆ ಸುಡವಲ್ತು, ಆದಷ್ಟು ತಣ್ಣಗಾಗ್ಬಿಟ್ಟದೆ, ಯಾಕಂದ್ರೆ ವಾತಾವರಣನೂ ತಣ್ಣಗಾದಲ್ಲ. ಹಾಗಾಗಿ ಚೆಂದಾಗಿ ಇದು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕೈಯಿಂದ ಹಿಂಗೆಲ್ಲ ಹಚ್ಚಿ ಇದು ಮಾಡಿದ್ರಂದರೆ ಖಾರ ನೀಟಾಗಿ ಅಂಟ್ಕೊಂಡ್ಬಿಡುತ್ತೆ. ಸೊ ಹಿಂಗೆ ತಿನ್ನೋಕೆ ಚೆನ್ನಾಗಿರುತ್ತೆ. ಹೊರಗಡೆ ಸುಮ್ಮನೆ 10-20 ರೂಪಾಯಿ 30 ರೂಪಾಯಿ ಪ್ಲೇಟ್ವರೆಗೂ ಕೊಡೋದಕ್ಕಿಂತ ನಾವೊಂದು 10-20 ರೂಪಾಯಿ ಖರ್ಚಿನಾಗ ಮನೆಗೆ ಮಾಡ್ಕೋಬೋದು. ಈ ಚುರುಮುರಿ ತೊಗೊಂಬಂದರೆ ನೋಡಿರಿ, ಲೈಟಾಗಿ ಇಟ್ಕೊಂಡದ ಕಲರ್ ಚೇಂಜ್